ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಐಟಿ ಕಂಪನಿಯಲ್ಲಿ ಕೆಲಸ ಮಾಡೋರಿದ್ರೆ ಖಂಡಿತ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೀವೆಲ್ಲ ನೋಡ್ಲೇಬೇಕು. ಪ್ರಮೋಷನ್ ಬೇಕಾ, ಸ್ಯಾಲರಿ ಹೈಕ್ ಆಗಬೇಕಾ, ಹಾಗಾದ್ರೆ ಏನ್ ಮಾಡಬೇಕು ಐಟಿ ಎಂಪ್ಲಾಯೀಸ್? ಏನ್ ಹೇಳ್ತಾ ಇದೆ ಆ ಕಂಪನಿ, ಯಾವ ರೀತಿ ಆಮಿಷ ಹೊಡ್ತಾ ಇದೆ ತನ್ನ ಕಂಪನಿಯ ಉದ್ಯೋಗಿಗಳಿಗೆ, ಆ ಕುರಿತ ಡೀಟೇಲ್ಸ್ ಇದು. ಕಾರ್ಪೊರೇಟ್ ವಲಯಕ್ಕೂ ಕೂಡ ಜಿಹಾದ್ ಕಾಲಿಟ್ಟಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಐಟಿ ಕಂಪನಿಗಳಲ್ಲೂ ಕೂಡ ನಡೆಯುತ್ತಾ ಜಿಹಾದ್? ಕಾರ್ಪೊರೇಟ್ ವಲಯಕ್ಕೂ ಕೂಡ ಈಗ ಜಿಹಾದ್ ಕಾಲಿಟ್ಟಿದೆ ಅನ್ನುವಂತಹ ಆತಂಕ. ಐಟಿ ಕಂಪನಿಗಳಲ್ಲೂ ಕೂಡ ಜಿಹಾದ್ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ಅಂತಹ ಬೆಳವಣಿಗೆಗಳು ಆಗ್ತಾ ಇದೆ. ಪ್ರಮೋಷನ್ ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಗೊತ್ತಾ ಉದ್ಯೋಗಿಗಳು? ಮಹಿಳಾ ನೌಕರರಿಗೆ ಮೇಲಧಿಕಾರಿಗಳಿಂದ ಧಮಕಿ ಹಾಕಲಾಗಿದೆಯಂತೆ. ಮಹಾರಾಷ್ಟ್ರದ ಪ್ರತಿಷ್ಠಿತ ಐಟಿ ಕಂಪನಿಯ ಮೇಲೆ ಜಿಹಾದ್ ಕೇಸ್ ದಾಖಲಾಗಿದೆ. ನಾಸಿಕ್ನಲ್ಲಿರುವ ಐಟಿ ಕಂಪನಿಯ ಬಿಪಿಒ ವಿಭಾಗದಲ್ಲಿ ಕಿರುಕುಳ ನೀಡಲಾಗ್ತಾ ಇತ್ತಂತೆ. ಉದ್ಯೋಗ ಖಾತ್ರಿ, ಪ್ರಮೋಷನ್ ಬೇಕು ಅಂದ್ರೆ ಅವ್ರು ಹೇಳ್ದಂಗೆ ಕೇಳಬೇಕಂತೆ. ಹಿಂದೂ ಹೆಣ್ಣು ಮಕ್ಕಳಿಗೋಸ್ಕರ ಇಂತಹ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡುತ್ತಂತೆ ಆ ಕಂಪನಿ. ನಾಸಿಕ್ನ ಸಾತ್ಪುರದಲ್ಲಿ ನಡೆದಂತಹ ಘಟನೆ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಒಂದಷ್ಟು ವಿಚಾರಗಳನ್ನ, ಷರತ್ತುಗಳನ್ನ ಆ ಕಂಪನಿ ಮುಂದೆ ಇಡ್ತಿತ್ತು ಅಂತ. ಹಿಂದೂ ಯುವತಿಯರನ್ನ ನೇಮಿಸ್ಕೊಳ್ತಾ ಇದ್ರಂತೆ. ಪ್ರಮುಖವಾಗಿ ಅಲ್ಲಿರುವಂತಹ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮುಸ್ಲಿಂ ಮ್ಯಾನೇಜರ್ ಹಿಂದೂ ಯುವತಿಯರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತಹ ಆರೋಪ. ಹೆಚ್ಚಿನ ಸಂಬಳ, ಬಡ್ತಿ ಬೇಕು ಅಂದ್ರೂ ಕೂಡ, ಪ್ರಮೋಷನ್ ಬೇಕು ಅಂದ್ರೂ ಕೂಡ ನಮಾಜ್ ಮಾಡಬೇಕು ಅನ್ನುವಂತ ಒತ್ತಡ ಇತ್ತಂತೆ. ಪ್ರಮೋಷನ್ ಬೇಕು ಅಂದ್ರೂ ಕೂಡ ಗೋಮಾಂಸ ತಿನ್ನಬೇಕು ನೀವು ಅಂತ ಒತ್ತಡ ಹಾಕ್ತಿದ್ದಂತೆ ಆತ. ಕಂಪನಿಯ ಮುಸ್ಲಿಂ ಮೇಲಧಿಕಾರಿಗಳಿಂದ ಈ ರೀತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಕಿರುಕುಳ ಆಗ್ತಾ ಇತ್ತು ಆ ಕಂಪನಿಯಲ್ಲಿ. 2022ರಿಂದ 26ರ ತನಕ ಕೂಡ ಈ ರೀತಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡಲಾಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಚೀಫ್ ಎಸ್.ಕೆ. ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಮಂಜುನಾಥ್, ಏನಿದು ಆರೋಪ ಅಂತ? ಪ್ರತಿಷ್ಠಿತ ಕಂಪನಿಯಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ಷರತ್ತುಗಳನ್ನ ಹಾಕುತ್ತೆ ಆ ಕಂಪನಿ ಅಂದ್ರೆ ಏನ್ ಅರ್ಥ? ಅಲ್ಲೂ ಕೂಡ ಜಿಹಾದ್ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಹಾಗಾದ್ರೆ ಹಿಂದೂ ಹೆಣ್ಣು ಮಕ್ಕಳಿಗೆ ಎಲ್ಲೂ ಕೂಡ ಸೇಫ್ಟಿ ಇಲ್ವಾ? ಶ್ರುತಿ, ಇಷ್ಟು ದಿನ ಜಿಹಾದ್ ಅಂತಕ್ಕಂಥದ್ದು ಏನು ಪ್ರೀತಿ ಪ್ರೇಮ ಪ್ರಣಯ ಅಂತ ಲವ್ ಜಿಹಾದ್ ಮಾಡಿ ಆ ಮಹಿಳೆಯರನ್ನ ಅಥವಾ ಯುವತಿಯರನ್ನ ಅವರ ಧರ್ಮದತ್ತ ಸೆಳೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ರು. ಆದರೆ ಈಗ ಒಂದು ಜಿಹಾದ್ನ ಅಂತಕ್ಕಂಥ ಕೃತ್ಯ ಕಾರ್ಪೊರೇಟ್ ಸೆಕ್ಟರ್ಗೂ ವಿಸ್ತಾರ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ನಾಸಿಕ್ನಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ BPO ಕಂಪನಿ. ಅಲ್ಲಿ ಕೆಲಸ ಮಾಡ್ತಕ್ಕಂಥ HR ಇರ್ಬೋದು, ಜೊತೆಗೆ ಅವರ ಮಾಲೀಕರು, ಆ ಕಂಪನಿಯ ಮಾಲೀಕ ಏನಿದ್ದಾರೆ ಆತನಿಂದ ಹಿಂದೂ ಯುವತಿಯರ ಮೇಲೆ ಜಿಹಾದ್ ನಡೀತಾ ಇತ್ತು ಅಂತಕ್ಕಂಥ ಒಂದು ಮಾಹಿತಿ, ಸ್ಫೋಟಕ ವಿಚಾರ ಈಗ ಬೆಳಕಿಗೆ ಬಂದಿದೆ. ಆ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಿಂದೂ ಯುವತಿಯರಿರ್ಬೋದು ಅಥವಾ ಉದ್ಯೋಗಸ್ಥ ಮಹಿಳೆಯರಿರ್ಬೋದು, ಅವರಿಗೆ ಏನು ಪ್ರಮೋಷನ್ ಬೇಕು, ಜೊತೆಗೆ ಉದ್ಯೋಗದಲ್ಲಿ ಖಾತ್ರಿ ಆಗಬೇಕು, ಅಲ್ಲೇ ಪರ್ಮನೆಂಟ್ ಕೆಲಸ ಬೇಕು ಅನ್ನೋದಾದರೆ ಅವರು ಗೋಮಾಂಸವನ್ನು ತಿನ್ನಬೇಕು, ಜೊತೆಗೆ ನಮಾಜನ್ನು ಸಹ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಸಹ ಅಲ್ಲಿನ HR ಇರ್ಬೋದು, ಜೊತೆಗೆ ಕಂಪನಿಯ ಮಾಲೀಕರು ಒತ್ತಡವನ್ನು ಏರ್ತಾ ಇದ್ರು ಅಂತಕ್ಕಂಥ ಒಂದು ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಈ ಸಂಬಂಧಪಟ್ಟಂತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮೊದಲಿಗೆ ಏನು ಹಿಂಸೆ ತಾಳಲಾರದೆ ಒಬ್ಬ ಯುವತಿ ಪೊಲೀಸರಿಗೆ ದೂರನ್ನು ನೀಡ್ತಾರೆ. ದೂರಿನ ಆಧಾರದ ಮೇಲೆ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಒಂದು ಸ್ಟಿಂಗ್ ಆಪರೇಷನನ್ನು ಮಾಡಿದಂಥ ಸಂದರ್ಭದಲ್ಲಿ ಈತ ಇನ್ನು BPO ಕಂಪನಿಯನ್ನು ನಡೆಸ್ತಾ ಇದ್ದಂಥ ಒಬ್ಬ ಮುಸ್ಲಿಂ ವ್ಯಕ್ತಿ ಯಾವ ರೀತಿಯಾಗಿ ಹಿಂದೂ ಯುವತಿಯರಿಗೆ ಅಥವಾ ಹಿಂದೂ ಉದ್ಯೋಗಸ್ಥ ಮಹಿಳೆಯರಿಗೆ ಅಲ್ಲಿ ಕಿರುಕುಳವನ್ನು ಕೊಡ್ತಾ ಇದ್ದ ಅನ್ನೋದು ಸ್ಪಷ್ಟವಾಗಿ ಬೆಳಕಿಗೆ ಬರುತ್ತೆ. ಆ ನಂತರದಲ್ಲಿ ಸುಮಾರು 7 ರಿಂದ 9 ಜನ ಯುವತಿಯರು ದೂರನ್ನು ಕೊಡ್ತಾರೆ. ಆ ದೂರಿಗೆ
ಸಂಬಂಧಪಟ್ಟಂತೆ ಈಗ ಪ್ರತ್ಯೇಕವಾದಂಥ 9 FIRಗಳನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇಲ್ಲಿ 2022ರಿಂದ 26ರವರೆಗೆ ನಿರಂತರವಾಗಿ ಈ ರೀತಿಯಾದಂಥ ಕಿರುಕುಳಗಳನ್ನು ಕೊಡ್ತಾ ಇದ್ರು. ಜೊತೆಗೆ ಏನು ನಮಾಜ್ ಮಾಡಬೇಕು, ಗೋಮಾಂಸವನ್ನು ತಿನ್ನಬೇಕು, ಜೊತೆಗೆ ಏನು ಆತ ಹಿಂದೂ ದೇವತೆಗಳನ್ನು ಸಹ ಅಶ್ಲೀಲವಾಗಿ ಅಥವಾ ಅಪಹಾಸ್ಯ ಮಾಡಿ ವರ್ಣನೆ ಮಾಡ್ತಾ ಇದ್ದಂಥ ಘಟನೆಯು ಸಹ ಏನು ವಿಶೇಷ ತಂಡ ಒಂದು ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಲ್ಲಿ ಶಿವಲಿಂಗವನ್ನ ಅಂದ್ರೆ ಶಿವಲಿಂಗವನ್ನ ಒಂದು ಮರ್ಮಾಂಗಕ್ಕೆ ಹೋಲಿಸ್ತಕ್ಕಂಥದ್ದು, ಮತ್ತೊಂದು ಕಡೆ ಶ್ರೀಕೃಷ್ಣನನ್ನ ಸ್ತ್ರೀಲೋಲ ಅಂತಕ್ಕಂಥ ರೀತಿಯಾಗಿ ಬಿಂಬಿಸ್ತಕ್ಕಂಥದ್ದು, ಹೀಗೆ ನಾನಾ ರೀತಿಯಾಗಿ ಹಿಂದೂ ದೇವತೆಗಳನ್ನ ಅಪಹಾಸ್ಯ ಮಾಡಿ ವರ್ಣನೆ ಮಾಡ್ತಾ ಇದ್ದ ಈ ಉದ್ಯೋಗಸ್ಥರ ಬಳಿ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟು ಆ ಒಂದು BPO ಕಂಪನಿಯ ಮಾಲೀಕ ಇರ್ಬೋದು, ಜೊತೆಗೆ ಮಹಿಳಾ HR ಉದ್ಯೋಗಿ ಏನಿದ್ರು ಅವರ ಮೇಲೆ ಈಗ ಒಟ್ಟು 7ರಿಂದ 9 FIR ದಾಖಲಾಗಿದ್ದಾವೆ. ಆ ದಾಖಲಾಗಿರ್ತಕ್ಕಂಥ FIRಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಒಂದು ತನಿಖೆಯನ್ನ ಮುಂದುವರಿಸಿದೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.